ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸೋಣ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯ 14ನೇ ವಾಕ್ಯ. ದೇವರ ಮಂಜೂಷವು ಓಬೇದೆದೋಮನ ಮನೆಯ ಬಳಿಯಲ್ಲಿ ಸ್ವಂತ ಆಲಯದೊಳಗೆ 3 ತಿಂಗಳು ಇತ್ತು. ಆ ಕಾಲದಲ್ಲಿ ಯೆಹೋವನು ಓಬೇದೆದೋಮನ ಮನೆಯನ್ನು ಅವನಿಗಿದ್ದದೆಲ್ಲವನ್ನು ಆಶೀರ್ವದಿಸಿದನು. ಈ ವಾಕ್ಯವನ್ನು ನೋಡಬೇಕಾದ್ರೆ 3 ತಿಂಗಳ ಕಾಲ ಓಬೇದೆದೋಮನ ಮನೆಯಲ್ಲಿ ದೇವರ ಮಂಜೂಷ ಇತ್ತು ಎಂಬುದಾಗಿ ಓದ್ತೀವಿ. ನಾವು 2 ಸಮುವೇಲ ಪುಸ್ತಕ 6ನೇ ಅಧ್ಯಾಯಕ್ಕೆ ಬಂದರೆ ಅಲ್ಲಿ ಇದರ ಹಿನ್ನೆಲೆ ಯಾವ ರೀತಿ ಓಬೇದೆದೋಮನ ಮನೆಗೆ ಈ ಮಂಜೂಷ ಬಂತು ಎಂಬುದಾಗಿ ನೋಡ್ಬೋದು. 6ನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ ದಾವೀದನು ಈ ಒಂದು ಮಂಜೂಷವನ್ನು ಅಬೀನಾದಾಬನ ಮನೆಯಿಂದ ತರುವುದಕ್ಕಾಗಿ ಪ್ರಯತ್ನ ಮಾಡ್ತಾನೆ. 3ನೇ ವಾಕ್ಯದಲ್ಲಿ ಹೇಳುತ್ತೆ, ಅವರು ದೇವರ ಮಂಜೂಷವನ್ನು ಗುಡ್ಡದ ಮೇಲಿರುವ ಅಬೀನಾದಾಬನ ಮನೆಯಿಂದ ಹೊರಗೆ ತಂದು ಅದನ್ನು ಒಂದು ಹೊಸ ಬಂಡಿಯ ಮೇಲೆ ಏರಿಸಿದರು. ಒಂದು ಹೊಸ ಗಾಡಿಯಲ್ಲಿ ಏರಿಸಿ ಅದನ್ನು ದೇವರ ಆಲಯಕ್ಕೆ ಅಥವಾ ಯೆರೂಸಲೇಮಿಗೆ ತರುವುದಕ್ಕಾಗಿ ದಾವೀದನು ಪ್ರಯತ್ನ ಮಾಡ್ತಾನೆ. ದಾವೀದನು ಆ ರೀತಿಯಲ್ಲಿ ಮಂಜೂಷವನ್ನು ತರುವುದಕ್ಕಾಗಿ ಹೊಸ ಬಂಡಿಯನ್ನೆಲ್ಲ ತೆಗೆದುಕೊಂಡು ಬಂದು ರೆಡಿಯಾಗಿ ಎಲ್ಲ ತಗೊಂಡು ಬರ್ತಾ ಇರಬೇಕಾದ್ರೆ ಏನಾಗ್ತದೆ, ನಾಕೋನನ ಕಣಕ್ಕೆ ಬಂದಾಗ ಎತ್ತುಗಳು ಎಡವಿದ್ದರಿಂದ ಉಜ್ಜನು ದೇವರ ಮಂಜೂಷವನ್ನು ಕೈಚಾಚಿ ಹಿಡಿತಾನೆ. ದೇವರು ಕೋಪಗೊಂಡು ಅವನನ್ನು ಹತ ಮಾಡ್ತಾರೆ. ದಾವೀದನು ಭಯಪಟ್ಟುಬಿಡ್ತಾನೆ. 9ನೇ ವಾಕ್ಯ ಹೇಳುತ್ತೆ, ಆ ದಿವಸ ದಾವೀದನು ಯೆಹೋವನಿಗೆ ಭಯಪಟ್ಟು ಯೆಹೋವನ ಮಂಜೂಷವನ್ನು ನಾನಿರುವಲ್ಲಿಗೆ ತೆಗೆದುಕೊಂಡು ಹೋಗುವುದು ಹೇಗೆ? ಈಗ ಬೇಡ, ಯಾಕೆಂದರೆ ಇದು ಈಗೇನು ಮಾಡ್ತಾ ಇದೆ, ಸಾಯಿಸ್ತಾ ಇದೆ, ಮುಟ್ಟಿದ್ರೆ ಸಾಯಿಸ್ತಾ ಇದೆ. ಅದು ಹೇಗೆ ಮುಟ್ಟಿದ್ರೆ ಸುಮ್ಮನೆ ಮುಟ್ಟಿದ್ದಲ್ಲ, ಅದು ಬೀಳ್ತಾ ಇದ್ದಾಗ ಹಿಡಿಯೋದಕ್ಕೆ ಅಂತ ನಮ್ಮ ದೃಷ್ಟಿಯಲ್ಲಿ ನೋಡಿದ್ರೆ ಏನೋ ಒಂದು ಹೆಲ್ಪ್ ಮಾಡುವಂತಹ ಕಾರ್ಯ, ಒಳ್ಳೆ ಕಾರ್ಯ ಮಾಡೋಕ್ಕೆ ಹೋದಾಗಲೇ ಇದು ಶಿಕ್ಷೆ ಕೊಡುವಂತಹ ಮಂಜೂಷ. ಆದರೆ ಇದು ನಮಗೆ ಬೇಡ, ನಮ್ಮೂರಿಗೆ ತಗೊಂಡೋದ್ರೆ, ನನ್ನ ಮನೆಗೆ ತಗೊಂಡೋದ್ರೆ ಅಥವಾ ನನ್ನ ಏರಿಯಾಗೆ ತಗೊಂಡೋಗಿ ನಾಳೆ ಒಂದು ಸಮಸ್ಯೆ ಬರಬಹುದು ಎಂಬುದಾಗಿ ಯೋಚನೆ ಮಾಡಿ ದಾವೀದ ಇದು ತನ್ನ ಊರಿಗೆ ತಗೊಂಡು ಹೋಗೋದಕ್ಕೆ, ದಾವೀದ ನಗರಕ್ಕೆ ತೆಗೆದುಕೊಂಡು ಹೋಗೋಕ್ಕೆ ಮನಸ್ಸಿಲ್ಲದೆ ಗತ್ತೂರಿನ ಓಬೇದೆದೋಮನ ಮನೆಗೆ ಕಳುಹಿಸ್ಬಿಡ್ತಾನೆ. ಗತ್ತೂರಿನ ಓಬೇದೆದೋಮನ ಮನೆಗೆ ಕಳಿಸ್ಬಿಡ್ತಾನೆ. ರಾಜನ ಆರ್ಡರ್. ಒಂದು ರೀತಿಯಲ್ಲಿ ನೋಡಿ, ಭಯದ ವಾತಾವರಣ ಇದೆ. ಮಂಜೂಷ ನೋಡಿದ್ರೇ ಭಯ ಆಗ್ತಾ ಇದೆ ಇವಾಗ ಜನರಿಗೆ. ಅಂಥ ಸಮಯದಲ್ಲಿ ರಾಜ ಅದನ್ನು ತನ್ನ ಊರಿಗೆ ತಗೊಂಡು ಹೋಗೋಕ್ಕೆ ಇಷ್ಟಪಡದೇ ಇದ್ದಾಗ ಜನ ಕೇಳಿದ್ರು, ಸರಿ ನಾವಿವಾಗ ಏನು ಮಾಡಬೇಕು ಈ ಮಂಜೂಷವನ್ನು? ರಾಜನ ಆರ್ಡರ್ ಬರ್ತಾ ಇದೆ, ಓಬೇದೆದೋಮನ ಮನೆಗೆ ಇಟ್ಬಿಡಿ ಅಂತ ಹೇಳಿದ್ರು. ಓಬೇದೆದೋಮನಿಗೆ ರಿಜೆಕ್ಟ್ ಮಾಡೋದಕ್ಕಾಗ್ತಾ ಇಲ್ಲ, ಬೇಡ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಕಾರಣ ಏನು? ಇದು ರಾಜನ ಅಪ್ಪಣೆ. ಅವನು ಭಯಭಕ್ತಿಯಿಂದ ಅದನ್ನು ತನ್ನ ಮನೆಗೆ ಸೇರಿಸ್ಕೊಂಡ. ಪ್ರಿಯ ದೇವರ ಮಕ್ಕಳೇ, ಎಷ್ಟೋ ಸಂದರ್ಭಗಳಲ್ಲಿ ನಿಮ್ಮ ಜೀವಿತದಲ್ಲಿ ದೇವರ ಸಾನ್ನಿಧ್ಯ ಇಳಿದು ಬಂದು ದೇವರ ಮಂಜೂಷ ನಮ್ಮ ಮನೆಯಲ್ಲಿ ಬಂದು ನಮ್ಮೊಳಗಿದ್ದದ್ದರಿಂದ ಆಶೀರ್ವಾದಕ್ಕೆ ಕಾರಣವಾಗಿದೆ. ಇಲ್ಲಿ ನಾವು ನೋಡ್ತೇವೆ, ಅವನು ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಅವನು ಸಂತೋಷದಿಂದ ಸ್ವೀಕಾರ ಮಾಡ್ತಾನೆ. 11ನೇ ವಾಕ್ಯ ಹೇಳುತ್ತೆ, 2 ಸಮುವೇಲ 6:11 ಹೇಳುತ್ತೆ, ಯೆಹೋವನ ಮಂಜೂಷವು ಗತ್ ಊರಿನ ಓಬೇದೆದೋಮನ ಮನೆಯಲ್ಲಿ 3 ತಿಂಗಳಿತ್ತು. ಆ ಕಾಲದಲ್ಲಿ ಯೆಹೋವನು ಅವನನ್ನು ಅವನ ಮನೆಯವರನ್ನು ಆಶೀರ್ವದಿಸಿದನು. 20 ವರ್ಷಗಳ ಕಾಲ ಅಬೀನಾದಾಬನ ಮನೆಯಲ್ಲಿ ದೇವರ ಮಂಜೂಷ ಇತ್ತು. ಆದರೆ ಅವನಿಗೆ ಆಶೀರ್ವಾದ ಮಾಡಿದ್ದಾಗಿ ಸತ್ಯವೇದದಲ್ಲಿ ಎಲ್ಲೂ ಸಹ ನಾವು ನೋಡೋದಿಲ್ಲ. ಆದರೆ ಓಬೇದೆದೋಮನ ಮನೆಯಲ್ಲಿ 3 ತಿಂಗಳು ಮಾತ್ರ ಇತ್ತು. 3 ತಿಂಗಳಲ್ಲಿ ಅವನಿಗಿದ್ದ ಎಲ್ಲವನ್ನೂ ದೇವರು ಆಶೀರ್ವಾದ ಮಾಡಿದರೆ, ಈ ಹಗಲಿನ ಸಮಯದಲ್ಲಿ ನನ್ನನ್ನು ಕೇಳುವ ಪ್ರಿಯ ದೇವರ ಮಕ್ಕಳೇ, ದೇವರ ಮಂಜೂಷ, ದೇವರ ಸಾನ್ನಿಧ್ಯ ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ವ್ಯಕ್ತಿ ಜೀವಿತಗಳಲ್ಲಿ ಇರಬೇಕಾದ ರೀತಿಯಲ್ಲಿ ಇರುವುದಾದರೆ ಖಂಡಿತವಾಗಿ ಅದೊಂದು ದೊಡ್ಡ ಆಶೀರ್ವಾದಕ್ಕೆ ಕಾರಣವಾಗುತ್ತೆ. ಅನೇಕರಿಗೆ ದೇವರ ಸಾನ್ನಿಧ್ಯ ಕೋಪದ ಒಂದು ಕಾರ್ಯವಾಗಿ ಮಾರ್ಪಟ್ಟಿರಬಹುದು. ಅಬೀನಾದಾಬನಿಗೆ ಆಶೀರ್ವಾದ ಇಲ್ಲದೆ ಇರಬಹುದು, ಉಜ್ಜನನ್ನ ಇದು ಸಾಯಿಸಿರಬಹುದು. ಆದರೆ ಈ ಓಬೇದೆದೋಮನಿಗೆ ಇದು ಆಶೀರ್ವಾದವಾದ ಹಾಗೆ ನೀನು ದೇವರನ್ನ
ಯಥಾರ್ಥವಾಗಿ ಆರಾಧನೆ ಮಾಡಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಜೀವಿಸದೆ ದೇವರ ವಾಕ್ಯಕ್ಕನುಸಾರವಾಗಿ ಜೀವಿಸುವಂತಹ ಮನಸ್ಸನ್ನು ಮಾಡುವುದಾದರೆ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಅವನ ಸ್ವಂತ ಮನೆಯಲ್ಲಿ ಆಲಯದೊಳಗೆ 3 ತಿಂಗಳಿತ್ತು. ಓನ್ಲಿ 3 months, 3 ತಿಂಗಳಲ್ಲಿ ಅವನಿಗೂ ಅವರಿದ್ದಂಥ ಸಕಲವನ್ನು ಆಶೀರ್ವಾದ ಮಾಡಿದರೆ, ನಾನು ನೀವು ದೇವರ ಚಿತ್ತಕ್ಕೆ ವಿಧೇಯರಾಗಿ ಜೀವಿಸುವುದಾದರೆ ನಮಗಿರುವ ಸಕಲವನ್ನು ಆಶೀರ್ವಾದ ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ದೇವರ ಸಾನ್ನಿಧ್ಯ, ದೇವರ ಪ್ರಸನ್ನತೆ ಶಿಕ್ಷೆಗಲ್ಲ, ಆಶೀರ್ವಾದಕ್ಕೆ ಕಾರಣವಾಗಿ ಮಾರ್ಪಡುತ್ತೆ. ಈ ಹಗಲ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ನಿನ್ನ ಸಾನ್ನಿಧ್ಯ, ನಿನ್ನ ಪ್ರಸನ್ನತೆ, ನಿನ್ನ ಪ್ರಭಾವ ನನ್ನ ಮೇಲೆ ಇಳಿದು ಬರಲಿ ಅಪ್ಪ. ನನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ದೇವರು, ನೀನು ನನ್ನ ಸಂಗಡ ಇರುವುದಕ್ಕಾಗಿ ಸ್ತೋತ್ರ, ನಮ್ಮ ಜೊತೆಯಲ್ಲಿರುವುದಕ್ಕಾಗಿ ಸ್ತೋತ್ರ. ನಮ್ಮನ್ನೇ ನಿನ್ನ ಪಾದ ಬಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆಯಲ್ಲಿ ನಮ್ಮನ್ನು ನಡೆಸು. ನಿನ್ನ ಮೂಲಕ, ನಿನ್ನ ಸಾನ್ನಿಧ್ಯದ ಮೂಲಕ ಆಶೀರ್ವಾದ ಹೊಂದುವಂತೆ ಸಹಾಯ ಮಾಡು. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೆ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಸಾರಿ ದೇವರೇ, ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತಾ ಇದ್ದೇವೆ. ನಿನ್ನ ಸಾನ್ನಿಧ್ಯ ನಮಗೆ ಶಿಕ್ಷೆಗಲ್ಲಪ್ಪ, ಆಶೀರ್ವಾದಕ್ಕೆ ಕಾರಣವಾಗುವಂತೆ ಕರ್ತನೇ ನೀನು ಮಾರ್ಪಡಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಭಯಭಕ್ತಿಯಿಂದ ನಿನ್ನನ್ನು ಸೇವಿಸುತ್ತಾ ನಿನಗಾಗಿ ಜೀವಿಸುವಂತೆ ಕರ್ತನೇ ನಿನ್ನ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.